ಮಾರ್ಚ್ 22ರಂದು ಜಿಲ್ಲೆಯ ವಿದುರಾಶ್ವತ್ಥನಲ್ಲಿ ನಡೆಯಲಿರುವ ಇತಿಹಾಸ ಪ್ರಸಿದ್ಧ ಅಂತಾರಾಜ್ಯ ಮಟ್ಟದ ದನಗಳ ಜಾತ್ರೆ ಅಂಗವಾಗಿ ಉಚಿತ ಮೇವು ವಿತರಣೆ ಹಾಗೂ ನಮ್ಮ ರೈತ ನಮ್ಮ ಸ್ಟಾರ್ ನಮ್ಮ ಸೈನಿಕ ನಮ್ಮ ಸ್ಟಾರ್ ವಿಶೇಷ ಪ್ರಶಸ್ತಿ ಘೋಷಣೆ ಮಾಡುವುದಾಗಿ ನವ ಕರ್ನಾಟಕ ಯುವ ಶಕ್ತಿ ವೇದಿಕೆ ತಿಳಿಸಿದೆ. ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನವ ಕರ್ನಾಟಕ ಯುವ ಶಕ್ತಿ ವೇದಿಕೆ ಅಧ್ಯಕ್ಷ ಅಂಬರೀಶ, ಇತಿಹಾಸ ಪ್ರಸಿದ್ಧ ವಿದುರಾಶ್ವತ್ಥ ದನಗಳ ಜಾತ್ರೆಯಲ್ಲಿ ಹಳ್ಳಿಕಾರ್ ಹಾಗೂ ಅಮೃತ ಮಹಲ್ ತಳಿ ಸೇರಿದಂತೆ ಸಾವಿರಾರು ಜಾನುವಾರುಗಳ ಭಾಗವಹಿಸುವ ನಿರೀಕ್ಷೆ ಇದೆ. ಜಾನುವಾರುಗಳ ಯೋಗಕ್ಷೇಮ ಹಾಗೂ ರೈತ ಸಮುದಾಯದ ನೆರವಿಗಾಗಿ ಉಚಿತ ಮೇವು ನೀರು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಸಂದರ್ಭದಲ್ಲಿ ನಮ್ಮ ರೈತ ನಮ್ಮ ಸ್ಟಾರ್ ನಮ್ಮ ಸೈನಿಕ ನಮ್ಮ ಸ್ಟಾರ್ ಎಂಬ ವಿಶೇಷ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ದೇಶದ ಅನ್ನದಾತ ರೈತರು ಹಾಗೂ ಗಡಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುವ ಸೈನಿಕರ ಸೇವೆಯನ್ನು ಗೌರವಿಸುವ ಉದ್ದೇಶದಿಂದ ಈ ಪ್ರಶಸ್ತಿ ನೀಡಲಾಗ್ತಾ ಇದೆ ಎಂದು ವೇದಿಕೆ ಅಧ್ಯಕ್ಷ ಅಂಬರೀಶ್ ತಿಳಿಸಿದ್ದಾರೆ. ಈ ಬಾರಿ ಜಿಲ್ಲೆಯಿಂದ 6 ಮಂದಿ ರೈತರು ಹಾಗೂ 6 ಮಂದಿ ಸೈನಿಕರನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದ್ದು ಅವರ ಹೆಸರುಗಳನ್ನು ಘೋಷಿಸಲಾಯಿತು. ಹರಿಕೃಷ್ಣ ಫೌಂಡೇಶನ್ ಅಧ್ಯಕ್ಷ ಹರೀಶ್ ರೆಡ್ಡಿ ಮಾತನಾಡಿ, ರೈತರ ಸಂಕಷ್ಟವನ್ನು ಮನಗೊಂಡು ಉಚಿತ ಜಾನುವಾರು ಮೇವು ಮತ್ತು ನೀರು ವಿತರಿಸಲು ಮುಂದಾಗಿರುವ ನವ ಕರ್ನಾಟಕ ಯುವ ಶಕ್ತಿ ವೇದಿಕೆಯ ಸಾಮಾಜಿಕ ಬದ್ಧತೆ ಶ್ಲಾಘನೀಯವಾಗಿದೆ ಎಂದರು. ವೇದಿಕೆ ಕಾರ್ಯದರ್ಶಿ ಉದಯ ಆರಾಧ್ಯ, ಪದಾಧಿಕಾರಿಗಳಾದ ಆನಂದ, ಶಿವಕುಮಾರ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ಈ ಒಂದು ನಮ್ಮ ರೈತ ನಮ್ಮ ಸ್ಟಾರ್ ಹಾಗೆ ನಮ್ಮ ಸೈನಿಕ ನಮ್ಮ ಸ್ಟಾರ್ ಅಂತ ಒಳ್ಳೆ ನಮ್ಮ ಸಮಾಜಕ್ಕೆ, ಎಸ್ಪೆಷಲಿ ನಮ್ಮ ಬಯಲುಸೀಮೆ ಭಾಗಕ್ಕೆ ಯುವಕರಿಗೆ ಇಂಥ ಒಂದು ಕಾರ್ಯಕ್ರಮ ಕೊಟ್ಟಾಗ ಒಂದು ಒಳ್ಳೆ ಒಂದು ಸಂದೇಶಗಳನ್ನು ಇಡೀ ರಾಜ್ಯಕ್ಕೆ ಕಳಿಸ್ಬೋದು. ಅದರಲ್ಲೂ ಕೂಡ ನಮ್ಮ ಬಯಲುಸೀಮೆ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಎಲ್ಲಾದರೂ ಹೋರಾಟ ಮಾಡಿ ನಾವು ಪಡ್ಕೋಬೇಕಾದಂಥದ್ದು ಸನ್ನಿವೇಶಗಳು. ಯಾಕಂದರೆ ಇಲ್ಲಿ ಬೆಂಗಳೂರು ರಾಜಧಾನಿಗೆ ಕೇವಲ 50 ಕಿಲೋಮೀಟರ್ ಹತ್ತಿರದಲ್ಲಿದ್ದರೂ ಕೂಡ ನಾವು ನೀರಿಗಾಗಿ ಹೋರಾಟಗಳು ಮಾಡ್ತೀವಿ. ಅದೇ ಥರ ಸರ್ಕಾರದಿಂದ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೋಸ್ಕರ ನಾವು ಹೋರಾಟ ಮಾಡಿ ಪಡ್ಕೊತೀವಿ. ಸೊ ಈ ಒಂದು ಕಷ್ಟಗಳನ್ನೆಲ್ಲ ನಾವು ಅನುಭವಿಸಿ ಬೆಳಗ್ಗೆ ಸಂಜೆ ಕೆಲಸ ಮಾಡಿ ರೈತರಿಗೆ ಒಳ್ಳೆ ಒಂದು ವೇದಿಕೆಗಳನ್ನ ಕಲ್ಪಿಸ್ಕೊಡೋದ್ರಲ್ಲಿ ಎಲ್ಲೋ ಕಡೆ ಸರ್ಕಾರವೂ ಕೂಡ ವಿಫಲ ಆಗಿದ್ದಾವೆ. ಸೊ ಅದ್ರ ಜೊತೆಯಲ್ಲಿ ಈ ರಾಜಕಾರಣಿಗಳು ಕೂಡ ನಮ್ಮ ರೈತರಿಗೆ ಅಂದರೆ ಹಿಂದೇಟು ಹೊಡಿತಾರೆ. ಸೊ ಯಾವುದೇ ಒಂದು ನಟನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮೊದಲನೇ ಆದ್ಯತೆ ಕೊಟ್ಟು ಅವ್ರನ್ನ ಕರೆಸಿ ಅವ್ರನ್ನ ವೇದಿಕೆಗಳಿಗೆ ಕೂರಿಸಿ ಅವ್ರಿಗೆ ಸನ್ಮಾನ ಮಾಡೋಂಥದ್ದಾಗಿರ್ಬೋದು, ಅವ್ರಿಗೆ ವಿಭಿನ್ನವಾದ ಕಾರ್ಯಕ್ರಮವನ್ನು ರೂಪಿಸ್ತಾರೆ. ಸೊ ನಮ್ಮ ರೈತರಿಗೋಸ್ಕರ ಯಾರು ಕೂಡ ರೂಪಿಸೋದಿಲ್ಲ, ಯಾಕಂದ್ರೆ ವಿರಳ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ಬಯಲುಸೀಮೆ ರೈತರಿಗೆ ಏನಾನ ಕೊಡಬೇಕು, ಒಳ್ಳೆ ಕಾರ್ಯಕ್ರಮ ಒಂದು ಇಟ್ಕೊಂಡು ಈ ವರ್ಷ ನಾವು ವಿದುರಾಶ್ವತ್ಥ, ಎಸ್ಪೆಷಲಿ ನಮ್ಮ ವಿದುರಾಶ್ವತ್ಥದಲ್ಲಿ ಸ್ವತಂತ್ರ ಹೋರಾಟದ ಹಿನ್ನೆಲೆಯನ್ನು ನಾವು ತಗೊಂಡಾಗ ಅನೇಕ ನಮ್ಮ ದೇಶಕ್ಕೆ ತ್ಯಾಗ ಮಾಡಿರ್ತಕ್ಕಂಥ ಒಂದು ಜಾಗ ಅದು. ಯಾಕಂದರೆ ಅನೇಕ ತ್ಯಾಗ ಮಾಡಿ ಸತ್ತಿರ್ತಕ್ಕಂಥ ಮರಣ ಹೊಂದಿರ್ತಕ್ಕಂಥ ಜಾಗ. ಸೊ ಅದನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡು, ಗಮನದಲ್ಲಿ ಇಟ್ಕೊಂಡು ಇವತ್ತು ನಮ್ಮ ರೈತರಿಗೆ, ಈಗ ದೇಶದ ಬೆನ್ನೆಲುಬು ರೈತರು ಸೈನಿಕರು ಅಂತೇಳಿ ಎಲ್ಲ ವೇದಿಕೆಗಳಲ್ಲಿ ನಾವು ಘಂಟಾಘೋಷವಾಗಿ ಮಾತಾಡ್ತೀವಿ. ಆದರೆ ರೈತರಿಗೆ ಮತ್ತು ಸೈನಿಕರಿಗೆ ಒಂದು ಕಾರ್ಯಕ್ರಮ ರೂಪಿಸದಲ್ಲಿ ನಾವು ನೋಡಿಲ್ಲ. ಅತಿ ವಿರಳ, 100ಕ್ಕೆ 1% ಪೂರ್ತಿ ನಾವು ನೋಡೋದು ಆಗೋದಿಲ್ಲ ನಮ್ಮ ಸೈನಿಕರಿಗೆ ರೈತರಿಗೆ. ಸೊ ಅಂತ ಒಂದು ದೃಷ್ಟಿಯಿಂದ ನಮ್ಮ ವಿದುರಾಶ್ವತ್ಥದಲ್ಲಿ ಏನು ಮುಂದಿನ ಇದೇ ತಿಂಗಳು 20ನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ನಾವು 22ನೇ ತಾರೀಕು ಭಾನುವಾರ ನಾವು ವಿಶೇಷವಾಗಿ ನಮ್ಮ ಸೈನಿಕರಿಗೆ ಮತ್ತು ರೈತರಿಗೆ ಮೆರವಣಿಗೆ, ಯಾಕಂದ್ರೆ ಸ್ಟಾರ್ ತರ ನಮ್ಮ ರೈತರೇ ನಮ್ಮ ಸ್ಟಾರ್ಗಳು, ನಮ್ಮ ಸೈನಿಕರೇ ನಮ್ಮ ಸ್ಟಾರ್ಗಳು. ಯಾರು ಕೂಡ ಇಲ್ಲಿ ನಮ್ಮ ಸ್ಟಾರ್ ಫಿಲಮಲ್ಲಿ ನಟನೆ ಮಾಡ್ತಕ್ಕಂಥವ್ರು ಅಲ್ಲ. ನಮ್ಮ ರೈತರು ನಮ್ಮ ಸೈನಿಕರು ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ. ಆಮೇಲೆ ಎತ್ತುಗಳು ಮುಂದೆ ಹೋಗ್ತವೆ, ಅದ್ರ ಜೊತೆಯಲ್ಲಿ ನಮ್ಮ ರೈತರು ಮತ್ತು ಸೈನಿಕರು ಇದೇ ಮೆರವಣಿಗೆ ಮುಖಾಂತರ ಸುಮಾರು 1-1.5 ಕಿಲೋಮೀಟರ್ ಮೆರವಣಿಗೆ ಮಾಡ್ತಾ ಇದ್ದೀವಿ. ರಾಜ್ಯ ಮಟ್ಟದ ದನಗಳ ಜಾತ್ರೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿನೂತನವಾಗಿ ಒಂದು ಕಾರ್ಯಕ್ರಮವನ್ನು ನಮ್ಮ ಹಳ್ಳಿ ರೈತ ಅಂಬರೀಶ್ ಅವರಾಗಿರ್ಬೋದು ಮತ್ತು ನಮ್ಮ ಉದಯ ಅವರಾಗಿರ್ಬೋದು ಮತ್ತು ಅವರ ತಂಡ ನವ ಕರ್ನಾಟಕ ಯುವ ಶಕ್ತಿ ವೇದಿಕೆ ಏನಿದೆ, ಈ ಎಲ್ಲ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತಿನ ದಿನ ನಮ್ಮ ಎಷ್ಟೋ ಕಾರ್ಯಕ್ರಮಗಳು ಮನರಂಜನೆ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದಾರೆ. ತಾವು ಕೂಡ ಎಲ್ಲ ಸಮಾಜದಲ್ಲಿ ಅದನ್ನು ಗಮನಿಸ್ಕೊಂಡು ಬಂದಿದ್ದೀರಾ. ವಿಶೇಷವಾಗಿ ಇವತ್ತಿನ ದಿನ ಒಬ್ಬ ರೈತರನ್ನು ಗುರುತಿಸೋದಾಗಿರಲಿ, ಒಬ್ಬ ಸೈನಿಕರನ್ನು ಗುರುತಿಸೋದಾಗಿರಲಿ ಬಹಳ ಕಡಿಮೆ ಜನ ಇವತ್ತಿನ ದಿನ ನಮ್ಮ
ಪರಿಸರದಲ್ಲಿ ಇದ್ದಾರೆ. ಅದೊಂದು ಒಂದು ಕಡೆ ನೋವನ್ನು ಉಂಟು ಮಾಡುವಂಥ ಕೆಲಸನೂ ಕೂಡ ಆಗ್ತಾ ಇದೆ. ಇವತ್ತು ಇವರು ಅನೇಕ ಕಾರ್ಯಕ್ರಮಗಳನ್ನು ರೈತರಿಗೋಸ್ಕರ ರೂಪಿಸಿದ್ದಾರೆ. ರೈತರ ಯೋಜನೆಗಳನ್ನು ಕೂಡ ರೈತರಿಗೆ ಇದು ಕೊಡಿಸಿದ್ದಾರೆ ಕೂಡ. ಅದರಲ್ಲಿ ನಮ್ಮ ದೊಡ್ಡಬಳ್ಳಾಪುರ ಏನು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಇದೆ, ಆ ಕ್ಷೇತ್ರಕ್ಕೆ ಸತತವಾಗಿ 4-5 ವರ್ಷಗಳಿಂದ ಕೂಡ ಇವರು ತಂಡ ನಮ್ಮದೇ ಆದ ಶಕ್ತಿಯಿಂದ ಅವರು ಉಚಿತವಾಗಿ ಗೋವುಗಳಿಗೆ ಮೇವನ್ನು ಕೊಡುವಂಥ ಕೆಲಸನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವರು ಏನೇ ಕಾರ್ಯಕ್ರಮಗಳು ಮಾಡಿದ್ರೆ ಆ ಕಾರ್ಯಕ್ರಮಗಳಿಗೆ ನನ್ನ ಸಂಪರ್ಕಿಸಿದಾಗ ನಾನು ಮೊದಲೇ ಅವ್ರ ವಿಷಯವನ್ನು ತಿಳಿಸಿದ್ದೀನಿ. ನೀವು ಯಾವುದೇ ರೀತಿಯ ರೈತರ ಪರ ಕಾರ್ಯಕ್ರಮಗಳು ಮಾಡಿದಾಗ ನನ್ನ ಸಂಪೂರ್ಣ ಬೆಂಬಲ ಸಹಕಾರ ಸದಾ ನಿಮ್ಮ ಜೊತೆ ಇರುತ್ತೆ ಅಂತ ನಾನು ಹೇಳಿ ಈ ಕಾರ್ಯಕ್ರಮವನ್ನು ನಾನು